ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ BSc ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ PUC ಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ BPT BPUಗಳನ್ನು ಮಾಡಬೇಕು ಅಂತಂದರೆ ನೀವು CET ಅಪ್ಲಿಕೇಶನ್ಗಳನ್ನು ಹಾಕಬೇಕು, ಪ್ಲಸ್ BSc ನರ್ಸಿಂಗಿಗೆ ಎಕ್ಸಾಮನ್ನು ಬರೀಬೇಕು. ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೋಸ್ಕರ ಕೆಇದವರು ಒಂದು UG CETಯ ಅಭ್ಯರ್ಥಿಗಳಿಗೆ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂಥ ಪ್ರಕಟಣೆ ಇರುತ್ತೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಮುಂದೆ ಬರುವಂತಹ BSc ನರ್ಸಿಂಗ್ ಕೌನ್ಸ್ಲಿಂಗ್ ಪ್ರೊಸೆಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳೇ, ಇದು ಏನಂತಂದರೆ ಇದರಲ್ಲಿ ಮಾಹಿತಿ ಕೊಡ್ತಾ ಇರೋದೇನೆಂದರೆ, ಯಾರು ಅಭ್ಯರ್ಥಿಗಳು 2025ನೇ ಸಾಲಿನ ಅರ್ಜಿಯಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಅದನ್ನು ಓಪನ್ ಮಾಡಿ ನೋಡಿದಾಗ ಅರ್ಜಿಯಲ್ಲಿ ಕ್ಲೈಮ್ಡ್ ವೆರಿಫೈಡ್ ಅಥವಾ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೈಮ್ಡ್ ಅಂತ ಏನಾದರೂ ಬಂದಿದ್ದರೆ ಎಂದು ಕ್ಲೈಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳಿಗೆ ಗಮನಕ್ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರ ಅಭ್ಯರ್ಥಿಗಳಿಗೆ ನೀವು ಡಾಕ್ಯುಮೆಂಟನ್ನು ಇದನ್ನು ಮಾಡ್ಕೊತೀರಾ, ಅಪ್ಲಿಕೇಶನನ್ನು ಪ್ರಿಂಟ್ ತಗೊತೀರಾ ಅಥವಾ ಲಾಗಿನ್ ಮಾಡಿ ಸ್ಟೇಟಸನ್ನು ನೋಡಿದಾಗ ಅಲ್ಲಿ ನಿಮಗೆ ಕ್ಲೈಮ್ ವೆರಿಫೈಡ್ ಅಥವಾ ಕ್ಲೈಮ್ ನಾಟ್ ವೆರಿಫೈಡ್ ಅಥವಾ ನಾಟ್ ಕ್ಲೈಮ್ಡ್ ಅಂತ ಏನಾದರೂ ಬಂದಿದ್ದರೆ ಅಂಥ ವಿದ್ಯಾರ್ಥಿಗಳ ಗಮನಕ್ಕೆ ಇವರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಈ ಪ್ಯಾರಾಗ್ರಾಫ್ ನೋಡಿ, 2ನೇ ವರ್ಷದ ವಾರ್ಷಿಕ ಪರೀಕ್ಷೆಯು ಸದ್ಯದಲ್ಲಿ ಆರಂಭವಾಗುವ ಹಿನ್ನೆಲೆಯಲ್ಲಿ PUC ಪರೀಕ್ಷೆ ಮುಗಿದ ನಂತರವೂ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ಕಾಲೇಜಿನಲ್ಲಿ ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಯಾಕಂದರೆ ಈಗ ಎಕ್ಸಾಮ್ ಅದಾವೆ, ಈ ಟೈಮಲ್ಲಿ ನಿಮಗೆ ಟೆನ್ಷನ್ ಕೊಡಬಾರ್ದಂತ ಹೇಳಿ ನೀವು ಯಾರೂ ಟೆನ್ಷನ್ ತೊಗೊಳ್ಕೋಬೇಡಿ. ಎಕ್ಸಾಮ್ ಮುಗಿದ ನಂತರ ಕೂಡ ನಾವೇನು ಮಾಡ್ತೀವಿ, ನಿಮ್ಮ ಕಾಲೇಜುಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಟೈಮನ್ನು ಕೊಡ್ತೀವಿ. ಟೆನ್ಷನ್ ತೊಗೋಬೇಡಿ. ಈ ಥರ ನಿಮಗೆ ನಾಟ್ ಕ್ಲೈಮ್ ನಾಟ್ ವೆರಿಫೈಡ್ ಅಂತ ಬಂದಿದ್ದರೆ ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿಯವರೆಗೂ ಆಯಾ ಕಾಲೇಜುಗಳ ಪರಿಶೀಲನೆ ಮಾಡಿಕೊಳ್ಳದಿರುವ ಅಭ್ಯರ್ಥಿಗಳು ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ 2ನೇ PUC ಪರೀಕ್ಷೆ ಮುಕ್ತಾಯವಾದ ನಂತರ ಪರಿಶೀಲನೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ನೋಡಿ, ಈಗಂತೂ ಕ್ಲಿಯರ್ ಆಗಿದೆ. ಯಾಕಂದರೆ ವಿದ್ಯಾರ್ಥಿಗಳು ಭಯದಲ್ಲಿದ್ದರು, ಅಯ್ಯೋ ನಮ್ಮದು ನಾಟ್ ವೆರಿಫೈಡ್ ಅಂತ ಬಂದಿದೆ, ನಾವೇನು ಮಾಡಬೇಕು, ಎಕ್ಸಾಮ್ ಬೇರೆ ಸಮೀಪದಲ್ಲಿದೆ ಅಂತ ಟೆನ್ಷನಲ್ಲಿ ಇರಬೇಕಾದ್ರೆ ಈ ಕೆಇದವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯಾರು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಮುಗಿದ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು, ಆರಾಮಾಗಿರಿ, ಕಾಲ್ಮಾಗಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾದಂಥ ಒಂದಿಷ್ಟು ವಿಷಯಗಳಿದಾವೆ ರೀ. ಏನಂತಂದರೆ, 1ನೇ ಪಾಯಿಂಟು, CET 2025ಕ್ಕೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸುವ ಎಲ್ಲ ಅಭ್ಯರ್ಥಿಗಳು CET ಪ್ರವೇಶ ಪತ್ರವನ್ನು ನೀಡಲಾಗುವುದು. ದಾಖಲೆ ಪರಿಶೀಲನೆ ಮಾಡುವವರಿಗೆ ಮಾತ್ರ CET ಪ್ರವೇಶ ಪತ್ರ ನೀಡುತ್ತಾರೆ ಎಂದು ಭಾವಿಸಬಾರದು. ಹೌದಾ? ಅಂದರೆ ಅಡ್ಮಿಷನ್ ಆಗೋ ತನಕ ಅಷ್ಟೇ ನಿಮಗೆ ಈ ದಾಖಲೆ ಪರಿಶೀಲನೆ ಮಾಡುವವರಿಗೆ ಮಾತ್ರ ಇದು ಪ್ರವೇಶ ಪತ್ರ ನೀಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ 1ನೇ ಪಾಯಿಂಟಲ್ಲಿ. ಆಮೇಲೆ ಕರ್ನಾಟಕ ಬಿಟ್ಟು ಹೊರಗಡೆಯವರು ಅಭ್ಯರ್ಥಿಗಳು ಕೇವಲ BSc ನರ್ಸಿಂಗ್ಗೆ ಪ್ರವೇಶಾತಿಗೆ ಅರ್ಹತೆ ಪಡೆಯಲು CET PCB ಪರೀಕ್ಷೆಗೆ ಹಾಜರಾಗಬೇಕು. ಅಂದರೆ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಓದಿರುವಂಥ ಅಭ್ಯರ್ಥಿಗಳು ಇರ್ತಾರಲ್ಲ, ಅವರು CET BSc ನರ್ಸಿಂಗ್ ಮಾಡಬೇಕಂದ್ರೆ PCB ಮಾತ್ರ ಎಕ್ಸಾಮ್ಗೆ ಹಾಜರಾಗಬೇಕು. ಆದರೆ ಇಂಜಿನಿಯರಿಂಗ್ ಮುಖಾಂತರ ಕೋರ್ಸುಗಳ ಪ್ರವೇಶ ಅರ್ಹರಾಗುವುದಿಲ್ಲ. ನೀವು PCB ಬರೆದಿದ್ದರೆ ಇಂಜಿನಿಯರಿಗೆ ಅರ್ಹತೆ ಪಡೆಯುವುದಿಲ್ಲ. ಮತ್ತು ಕರ್ನಾಟಕೇತರ ಅಭ್ಯರ್ಥಿಗಳಿಗೆ ಯಾವುದೇ ಮೀಸಲಾತಿ ಸವಲತ್ತುಗಳು ಅನ್ವಯಿಸುವುದಿಲ್ಲ. ಅಂದರೆ ನೀವು ಸವಲತ್ತುಗಳು ನಿಮಗೆ ಇಲ್ಲಿ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಕನ್ನಡ ಮೀಡಿಯಮ್, ರೂರಲ್ ಈ ರೀತಿ ಬರೋದಿಲ್ಲ. ಆಮೇಲೆ ಹೆಚ್ಚಿನ ವಿವರಣೆಗಾಗಿ 22ನೇ ತಾರೀಕಿಗೆ ಏನೋ ಅಧಿಸೂಚನೆ ಕೊಟ್ಟಿದ್ದೀವಿ, ನೋಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಮತ್ತು 3ನೇ ಪಾಯಿಂಟು, ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸು ಪ್ರವೇಶಾತಿಗೆ ನೀಟ್ ಎಕ್ಸಾಮನ್ನು ನೀವು ಅರ್ಹತೆ ಪಡೆಯಬೇಕು. ಕಡ್ಡಾಯವಾಗಿ ಕೆಇದಲ್ಲಿ ನೋಂದಣಿ ಮಾಡಿಸ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತು ಬಂದಿರುವಂಥ ಒಂದು ಮಾಹಿತಿ ನಿಮ್ಮಗಳಿಗೆ.